ಹಾಯ್ ವಿವರ್ಸ್. ಈ ಚಳಿಗಾಲ ಪ್ರಾರಂಭ ಆಗ್ತಿದ್ದ ಹಾಗೆ ಈ ಥರದ ಹಸಿಮೆಣಸಿನ್ಕಾಯಿಗಳು ತುಂಬ ಬರುತ್ತೆ. ಇದನ್ನು ಈಗ ನಾವು ಈ ರೀತಿ ಕಟ್ ಮಾಡಿಬಿಟ್ಟು ಇದಕ್ಕೆ ನಾವು ಸ್ವಲ್ಪ ಸಾಬೂದಾನ ಅಥವಾ ಜೀರಿಗೆ, ಉಪ್ಪು ಈ ಥರದನ್ನು ಸೇರಿಸಿ ಇದಕ್ಕೆ ಮೊಸರು ಮೆಣಸಿನ್ಕಾಯಿ ಅಥವಾ ಬಾಳ್ಕದ ಕಾಯಿ ಅಥವಾ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಕರೀತಾರಲ್ವ, ಅದನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೀವು 2 kg 3 kg ಈ ಥರ ಈ ರೀತಿ ಹಸಿಮೆಣಸಿನ್ಕಾಯಿಗಳನ್ನ ತೆಗೆದುಕೊಂಡು ಈ ರೀತಿ ಸೆಂಟ್ರಲ್ಲಿ ಈ ಥರ ಕಟ್ ಮಾಡಿ ಇದನ್ನ ಮಜ್ಜಿಗೆಗೆ ಹಾಕಿಬಿಟ್ಟು ಆಮೇಲೆ ಒಣಗಿಸ್ಕೊಂಡು ತೆಗೆದಿಡ್ಬೋದು. ವರ್ಷಾನುಗಟ್ಲೆ ಇದು ಏನೂ ಆಗಲ್ಲ, ಕೆಡೋದಿಲ್ಲ, ಹುಳ ಬಂದುಬಿಡುತ್ತೆ, ಆ ರೀತಿ ಈ ರೀತಿ ಏನೂ ಇಲ್ಲ. ಈ ರೀತಿ ಇರೋವಂಥ ಮೆಣಸಿನ್ಕಾಯಿಗಳನ್ನ ಸ್ವಲ್ಪ ಆರಿಸ್ಬಿಟ್ಟು ತೊಗೊಂಡು ಸೆಂಟ್ರಲ್ಲಿ ಕಟ್ ಮಾಡಿ ಇದಕ್ಕೆ ನೀವು ಮಸಾಲೆ ತುಂಬೋದೇ ಅಂತ ಆದರೆ ಅದಕ್ಕೆ ನೀವು ಧನಿಯಾ, ಜೀರಿಗೆ, ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಪುಡಿ ಮಾಡ್ಕೋಬೇಕು. ಹುರಿದ್ಬಿಟ್ಟು ಪುಡಿ ಮಾಡಿ ಅದನ್ನು ಹಾಕ್ಕೋಬೋದು. ಇಲ್ಲಾಂದರೆ ನಾನು ಸಿಂಪಲ್ಲಾಗಿ ಬರೀ ಜೀರಿಗೆ ಮತ್ತು ಉಪ್ಪನ್ನು ಮಾತ್ರ ಈ ರೀತಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಈ ಜೀರಿಗೆನ ನಾನು ಹುರಿದಿಲ್ಲ, ಜೀರಿಗೆ ಹಾಗೆ ಸ್ವಲ್ಪ ಉಪ್ಪನ್ನು ಪುಡಿ ಮಾಡಿ ತೊಗೊಂಡಿದ್ದೀನಿ. ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡಿರ್ತೀವಲ್ವ, ಅದಕ್ಕೆ ಮಧ್ಯದಲ್ಲಿ ಒಂದು ಚಿಟಿಕೆಗಿಂತ ಸ್ವಲ್ಪ ಜಾಸ್ತಿ ಈ ರೀತಿ ಫಿಲ್ ಮಾಡ್ತಾ ಹೋಗೋದು. ನೀವು ಮೆಣಸಿನ್ಕಾಯಿನ ನೋಡ್ಕೊಳ್ಳಿ, ಅದು ಎಷ್ಟೇ ಪ್ರಮಾಣದಲ್ಲಿ ಹಿಡಿಯುತ್ತೋ ಅಷ್ಟು ಪ್ರಮಾಣದಲ್ಲಿ ಈ ರೀತಿ ತುಂಬ್ತಾ ಹೋಗೋದು. ಈ ರೀತಿ ತುಂಬಿ ಇದನ್ನು ಹೀಗೆ ಕೂಡ ಒಣಗಿಸ್ತಾರೆ, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸಾಲ್ಟ್ ಸೇರಿಕೊಂಡಿರುತ್ತಲ್ವ, ಸ್ವಲ್ಪ ಬಿಸಿಲಿಗೆ ಬಿದ್ದ ತಕ್ಷಣ ಅದು ಸ್ವಲ್ಪ ನೀರು ಹೊಡ್ಕೊಳ್ಳುತ್ತೆ, ಆಮೇಲೆ ಅದೆಲ್ಲ ಡ್ರೈ ಆಗ್ತಾ ಹೋಗುತ್ತೆ. ಆ ರೀತಿ ಕೂಡ ಮಾಡ್ಕೊಳ್ತಾರೆ. ಇಲ್ಲ ಅಂದರೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಈ ಮೆಥಡಲ್ಲಿ ಕೂಡ ಮಾಡ್ಕೊಳ್ತಾರೆ. ಇದಕ್ಕೆ ನಾನು ಹೇಳಿದ್ನಲ್ಲ, ನಾನು ಬರೀ ಜೀರಿಗೆ ಮತ್ತು ಉಪ್ಪನ್ನು ಮಾತ್ರ ತೊಗೊಂಡಿದ್ದೀನಿ. ಕೆಲವೊಬ್ಬರು ಧನಿಯಾ ಪುಡಿ ಅಥವಾ ಧನಿಯಾ ಕಾಳನ್ನು ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ತಾರೆ. ಇಲ್ಲಾಂದರೆ ಸಾಬೂದಾನನ ಒಂದು 10 ನಿಮಿಷ ನೆನೆಸ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತಾರೆ. ಅದು ತೀರ ಪುಡಿ ಆಗೋ ಹಾಗಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಪುಡಿ ಮಾಡಿಕೊಂಡು ಸ್ವಲ್ಪ ತರಿಯಾಗಿಯೇ ಇರಬೇಕು. ಆ ಥರ ಮಾಡಿಕೊಂಡು ಅದಕ್ಕೆ ಜೀರಿಗೆ, ಉಪ್ಪು ಎಲ್ಲನೂ ಮಿಕ್ಸ್ ಮಾಡಿ ಅದನ್ನು ಕೂಡ ಈ ರೀತಿ ಫಿಲ್ ಮಾಡ್ತಾರೆ. ಅದನ್ನು ಮಾಡಬೇಕು ಅಂದರೆ ನೀವು ಸ್ವಲ್ಪ ಇನ್ನೂ ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ವ, ಆ ಥರದ ಮೆಣಸಿನ್ಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಅಂದರೆ ಫಿಲ್ ಆಗೋದಕ್ಕೆ ಚೆನ್ನಾಗಿರುತ್ತೆ. ಅದನ್ನು ನೀವು ಒಂದು ವಾರಗಟ್ಟಲೆ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಬಟ್ ಇದಾದರೆ ಒಂದು 3 ದಿನ ಸಾಕು, ತುಂಬ ಬೇಗನೆ ಒಣಗೋಗುತ್ತೆ. ತುಂಬ ಬಿಸಿಲಿರಬೇಕು. ಈ ಫ್ಯಾನ್ ಗಾಳಿಲೆಲ್ಲ ಒಣಗಿಸ್ಕೊಳ್ತೀವಿ ಅಂದರೆ ಆಗಲ್ಲ. ತುಂಬ ಬಿಸಿಲು ಇರೋವಾಗಲೇ ಇದನ್ನು ಒಣಗಿಸ್ಕೋಬೇಕು. ಇದಕ್ಕೆ ಗಟ್ಟಿ ಮೊಸರನ್ನು ನೀರು ಹಾಕಿಬಿಟ್ಟು ಮಜ್ಜಿಗೆ ಥರ ಮಾಡ್ಕೋಬೇಕು. ಮಜ್ಜಿಗೆಗೆ ಸ್ವಲ್ಪ ಪ್ರಮಾಣದ ಉಪ್ಪನ್ನು, ತೀರಾ ಉಪ್ಪಲ್ಲ, ಸ್ವಲ್ಪ ಪ್ರಮಾಣದ ಉಪ್ಪನ್ನು ಹಾಕಿಬಿಟ್ಟು ಮಾಡ್ಕೊಳ್ತಾರೆ. ಕೆಲವೊಬ್ಬರು ಗಟ್ಟಿ ಮೊಸರನ್ನು ಸ್ವಲ್ಪ ಒಡೆದ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸಿಗೆ ಕೂಡ ಮಾಡಿಕೊಂಡು ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಆ ಗಂಟುಗಳನ್ನೆಲ್ಲ ಒಡೆದ್ಬಿಟ್ಟು ಕೂಡ ಮಾಡ್ಕೊಳ್ತಾರೆ. ಬಟ್ ಮಜ್ಜಿಗೆ ಮೆಣಸಿನ್ಕಾಯಿ ಅಂದಾಗ ಸ್ವಲ್ಪ ಮೊಸರನ್ನು ಒಡೆದು ಅದಕ್ಕೆ ನೀರನ್ನು ಸೇರಿಸಿ ಈ ರೀತಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಗಟ್ಟಿ ಮೊಸರನ್ನು ಬೀಟ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅನ್ನೋದಾದರೆ ಪಾಕೆಟ್ ಮೊಸರನ್ನು ತಂದು ಕೂಡ ಮಾಡ್ಕೋಬೋದು, ಅಥವಾ ಮನೆಯಲ್ಲಿ ಹೆಪ್ಪಾಕಿರುವಂಥ ಮೊಸರನ್ನು ಕೂಡ ಮಾಡ್ಕೋಬೋದು. ನಾನು ಮನೆಯಲ್ಲಿ ಹೆಪ್ಪಾಕಿರುವಂಥ ಒಂದು 300 ಗ್ರಾಮ್ನಷ್ಟು ಮೊಸರನ್ನು ತೊಗೊಂಡಿದ್ದೀನಿ. 1/2 ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ಮೊಸರನ್ನು ತೊಗೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸಷ್ಟು ಅಂದರೆ ಒಂದು 200 ಗ್ರಾಮ್ನಷ್ಟು 200 ಮಿಲಿಲೀಟ್ರಷ್ಟು ನಾನು ನೀರನ್ನು ಹಾಕ್ಕೊಳ್ತೀನಿ. ಮಜ್ಜಿಗೆ ಮಾಡ್ಕೋಬೇಕಲ್ವ, ಆ ಕಾರಣಕ್ಕೆ. ಅಂದರೆ ಇದು 1 kg ಹಸಿಮೆಣಸಿನ್ಕಾಯಿ ಇರೋ ಕಾರಣಕ್ಕೆ. ಒಂದು 2 kg 3 kg ತೊಗೊಂಡ್ರೆ ನಾವು ಅರ್ಧ ಲೀಟ್ರು ಮೊಸರನ್ನು ತೊಗೋಬೇಕಾಗತ್ತೆ. ಅರ್ಧ ಲೀಟ್ರ್ ಮೊಸರಿಗೂ ಕೂಡ ಅಷ್ಟೇ ಮೊಸರನ್ನು ಈ ರೀತಿ ಚೆನ್ನಾಗಿ ಬೀಟ್ ಮಾಡಿ
ಆಮೇಲೆ ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ತೀರ ತೆಳುವಾಗಿರಬೇಕು ಮಜ್ಜಿಗೆ ಆ ಥರ ಏನೂ ಇಲ್ಲ. ತೀರ ತೆಳುವಾಗಿಯೂ ಇರಬಾರ್ದು, ತೀರ ಗಟ್ಟಿಯಾಗಿಯೂ ಇರಬಾರ್ದು. ಈ ರೀತಿ ಇದನ್ನು ಚೆನ್ನಾಗಿ ಹೊಡ್ಕೋಬೇಕು. ಹೊಡ್ಕೊಂಡು ಇದಕ್ಕೆ ನಿಮಗೆ ಟೇಸ್ಟಿಗೆ ಅನುಸಾರವಾಗಿ ನೀವು ಉಪ್ಪನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಕೆಲವೊಬ್ಬರು ಇದಕ್ಕೇ ಜೀರಿಗೆ ಹಾಗೆ ಧನಿಯಾ ಪುಡಿ, ಹುರಿದಿರುವಂಥ ಧನಿಯಾ ಕಾಳನ್ನು ಪುಡಿ ಮಾಡಿಕೊಂಡು ಮೊಸರಿಗೇ ಸೇರಿಸ್ಕೊಳ್ತಾರೆ. ಬಟ್ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ಅದ್ರ ಜೊತೆ ಮಿಕ್ಸ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾವು ಆ ರೀತಿ ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಮಧ್ಯಭಾಗದಲ್ಲಿ ಕಟ್ ಮಾಡಿಬಿಟ್ಟು ಅದ್ರ ಒಳಗಡೆ ಅದನ್ನು ತುಂಬಿಬಿಟ್ಟು ಇದರಲ್ಲಿ ಹಾಕ್ಕೊಳ್ತೀವಿ. ಇದ್ರ ಪ್ರೊಸೆಸ್ಸು ಅಷ್ಟೇ. ನೀವು ಈ ಮೆಣಸಿನ್ಕಾಯಿ ತುಂಬಿರೋದನ್ನು ಇದರ ಮಜ್ಜಿಗೆಯಲ್ಲಿ ಹಾಕಿ 1 ದಿನ ಪೂರ್ತಿ ಬಿಟ್ಬಿಡಬೇಕು. ಆಮೇಲೆ ಮಾರನೇ ದಿನ ಬೆಳಗ್ಗೆನೇ ಅದನ್ನು ತೆಗೆದು ಒಣಗೋದಕ್ಕೆ ಹಾಕಬೇಕು. ಮತ್ತು ಸಾಯಂಕಾಲ ಮತ್ತೆ ತಂದು ಮಜ್ಜಿಗೆಯಲ್ಲಿ ಅದೇ ಮಜ್ಜಿಗೆಯಲ್ಲೇ ಮತ್ತೆ ಮಜ್ಜಿಗೆ ಮಾಡಬೇಕು ಅನ್ನೋದೇನಿಲ್ಲ. ಅದರಲ್ಲಿ ಎಷ್ಟು ಪ್ರಮಾಣದ ಮಜ್ಜಿಗೆ ಉಳಿದಿರುತ್ತೋ ಅಷ್ಟು ಪ್ರಮಾಣದ ಮಜ್ಜಿಗೆಗೆ ಹಾಕಿ ಮತ್ತು ಮಾರನೇ ದಿನ ಬೆಳಿಗ್ಗೆ ಅಂದರೆ ನೈಟಲ್ಲಿ ನೆನೆ ಇಡೋದು, ಬೆಳಗ್ಗೆ ಹೊತ್ತು ಅದನ್ನು ತೆಗೆದುಬಿಟ್ಟು ಮತ್ತೆ ಒಣಗಾಕೋದು. ಈ ರೀತಿ 3 ದಿನದ ಪ್ರೊಸೆಸ್ಸನ್ನು ಮಾಡಿ ಆಮೇಲೆ ಇದನ್ನು ನೀಟಾಗಿ ನೀವು 3ನೇ ದಿನದಿಂದ ಮಜ್ಜಿಗೆಯಲ್ಲಿ ಹಾಕೋ ಅವಶ್ಯಕತೆಯೇ ಇಲ್ಲ. ನೀವು ಹಾಗೇ ಇದನ್ನು ಅವತ್ತು 1 ದಿನ ಪೂರ್ತಿ ಒಣಗಿಸ್ಬಿಟ್ರೆ ತುಂಬ ಚೆನ್ನಾಗಿ ಒಣಕೊಳ್ಳುತ್ತೆ. ಇದನ್ನು ನೀವು 1 ವರ್ಷಗಟ್ಟಲೆ ಇಟ್ಟರೂ ಕೂಡ ಇದು ಕೆಡಲ್ಲ. ಯಾವುದಾದ್ರೂ ಹಬ್ಬ ಹರಿದಿನಕ್ಕೆ ಅಥವಾ ಬರೀ ಅನ್ನ ಸಾರು ಮಾಡಿದ್ದೀವಿ ಆ ಟೈಮಲ್ಲೆಲ್ಲ ಇದನ್ನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ಖಾರ ಇರುತ್ತೆ ಆ ಥರ ಏನೂ ಇಲ್ಲ. ಇದ್ರ ಖಾರದ ಫ್ಲೇವರ್ ಇರುತ್ತೆ, ಬಟ್ ಮೊಸರು ಸೇರೋದ್ರಿಂದ ಅದರ ಖಾರದ ಪ್ರಮಾಣ ಕೂಡ ಕಡಿಮೆ ಆಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಹೇಳಿದಾಗೆ ಉಪ್ಪಿನ ಪ್ರಮಾಣವನ್ನು ಮಾತ್ರ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ದಿನ ಇದರಲ್ಲೇ ಇದನ್ನು ನೆನೆ ಇಟ್ಕೊಂಡು ಬಿಟ್ಬಿಡೋದು. ಮಾರನೇ ದಿನ ಇದನ್ನು ಬೆಳಿಗ್ಗೆನೇ ಬಿಸಿಲಿಗೆ ಒಣಗಿ ಹಾಕೋದು. ಒಂದು ತಟ್ಟೆ ಮೇಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೆ ನೀವು ಇದನ್ನು ಒಣಗಿ ಹಾಕ್ಕೊಳ್ಳೋದು. ಮತ್ತು ನೈಟ್ ತಂದುಬಿಟ್ಟು ಮತ್ತೆ ಮಜ್ಜಿಗೆಗೆ ಉಳಿದಿರೋ ಮಜ್ಜಿಗೆಗೆ ಆ ಪಾತ್ರೆಯಲ್ಲಿ ಎಷ್ಟು ಮಜ್ಜಿಗೆ ಇದೆಯೋ ಅಷ್ಟೇ ಮಜ್ಜಿಗೆಗೆ ಹಾಕಿ ಮತ್ತು ನೈಟೆಲ್ಲ ಬಿಟ್ಬಿಟ್ರೆ ಅದು ಆ ಮಜ್ಜಿಗೆನೆಲ್ಲ ಹೀರ್ಕೊಳ್ಳುತ್ತೆ. ಮತ್ತು ಮಾರನೇ ದಿನ ಇದನ್ನು ಮತ್ತೆ ಒಣಗಿ ಹಾಕೋದು. ನೀವು 2 ದಿನ ಅಥವಾ 3 ದಿನ ಮಾಡೋ ಅಷ್ಟೊತ್ತಿಗೆ ನೀವು ಮಾಡಿಟ್ಟಿರೋ ಅಂಥ ಮಜ್ಜಿಗೆ ಎಲ್ಲ ಖಾಲಿ ಆಗೋಗುತ್ತೆ. ಅಂದರೆ ಮೆಣಸಿನ್ಕಾಯಿ ಮಜ್ಜಿಗೆನೆಲ್ಲ ಹೀರ್ಕೊಂಡಿರುತ್ತೆ. ಆಮೇಲೆ ನೀವು ಕರಿಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಬರೀ ರೈಸು ಸಾಂಬಾರು ಜೊತೆ ಅಷ್ಟೇ ಅಲ್ಲ, ಮಜ್ಜಿಗೆ ಅನ್ನ ಮೊಸರನ್ನದ ಜೊತೆ ಚೆನ್ನಾಗಿರುತ್ತೆ. ಹಾಗೆ ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಈ ಬಜ್ಜಿ, ಸಂಡಿಗೆ ಈ ಥರದ್ದನ್ನೆಲ್ಲ ಕರಿತೀವಲ್ವ, ಆ ಟೈಮಲ್ಲಿ ಕೂಡ ಇದನ್ನ ಕರೆದ್ಬಿಟ್ಟು ಸರ್ವ್ ಮಾಡ್ಬೋದು. ನೋಡು, ನಾನು ಬಿಸಿಲಿಗೆ ಹಾಕಿದ್ದೀನಿ. ಇದು 1 ದಿನ ಬಿಸಿಲಿಗೆ ಹಾಕಿದ ಮೇಲೆ ಈ ರೀತಿ ಆಗಿದೆ. 2 ದಿನಕ್ಕೆಲ್ಲ ತುಂಬ ಬಿಸಿಲು ಇದ್ದಿದ್ದರಿಂದ ಈ ರೀತಿ ಚೆನ್ನಾಗಿ ಒಣಕೊಂಡಿದೆ. ಇದನ್ನು ಈ ರೀತಿ ನೀವು ಸ್ಟೋರ್ ಮಾಡ್ಬೋದು. ಎಣ್ಣೆಯಲ್ಲಿ ಕರೆದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು.